ಭಾರತೀಯ ಅಧಿಕಾರಿಗಳಿಗೆ ಕಮಾಂಡರ್ ಅಭಿನಂದನ್ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಹೈಕಮಿಷನ್ ಅಧಿಕಾರಿಗಳಿಗೆ ಹಸ್ತಾಂತರವನ್ನ ಕೂಡ ಮಾಡಲಾಗುತ್ತೆ. ಲಾಹೋರ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡಲಾಗುತ್ತೆ. ಅಧಿಕಾರಿಗಳಿಗೆ ಅಭಿನಂದನ್ ಹಸ್ತಾಂತರ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಹೈಕಮಿಷನ್ ಅಧಿಕಾರಿಗಳಿಗೆ ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡಲಾಗುತ್ತೆ. ಲಾಹೋರ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಪಾಕ್ನ ಅಧಿಕಾರಿಗಳು ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡ್ತಾರೆ. ಮಧ್ಯಾಹ್ನ ಸುಮಾರು 3 ಗಂಟೆಯ ವೇಳೆಗೆ ಆಗಮಿಸುವ ಸಾಧ್ಯತೆ ಕೂಡ ಇದೆ. ವಾಘಾ ಗಡಿಯಲ್ಲಿ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರಿಸುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಸುಮಾರು 3 ಗಂಟೆಯ ವೇಳೆಗೆ ಆಗಮಿಸುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದು, ಈಗಾಗಲೇ ಅಭಿನಂದನ್ ಅವರ ಸ್ವಾಗತಕ್ಕೆ ಸೇನಾಧಿಕಾರಿಗಳು ಕೂಡ ಗಡಿಗೆ ಬಂದಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅಭಿನಂದನ್ ಸ್ವಾಗತಕ್ಕೆ ಪೋಷಕರು ಕೂಡ ಈಗಾಗಲೇ ಗಡಿಯತ್ತ ತೆರಳುತ್ತಾ ಇದ್ದಾರೆ. ಗಡಿಯಲ್ಲಿ ಪೈಲಟ್ ಸ್ವಾಗತಕ್ಕೆ ಭಾರಿ ಜನಸ್ತೋಮವೇ ಸೇರಿದೆ. ವಾಘಾ ಗಡಿಯಲ್ಲಿ ಭಾರಿ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿದೆ. आज जो इंफॉर्मेशन है हमारे पास उसके मुताबिक विंग कमांडर अभिनंदन आज बॉर्डर क्रॉस करेंगे, लेकिन अभी एग्जैक्ट टाइमिंग के बारे में नहीं कहा जा सकता क्योंकि पीछे से उनका फॉर्मेलिटीज हैं जो वो सारे मेडिकल वगैरह और दूसरी फॉर्मेलिटीज उनके पेपर्स डॉक्यूमेंट्स तैयार हो रहे हैं पाकिस्तान की तरफ से। जी 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 अच्छा। जी अभी हमारे पास इसके बारे में कोई इन्फॉर्मेशन नहीं है। ऐसे है जी कि जो हमारी बीटिंग द रिट्रीट सेरेमनी है वो एज पर शेड्यूल चलेगी और वो जिस टाइम भी आ जाएंगे, ही इज ए वेरी वैल्यूड ऑफिसर ऑफ आवर डिफेंस फोर्सेस, तो हम उनका उसी टाइम पे वेलकम करेंगे जब भी आ जाते हैं। अगर पहले आ जाते हैं तो पहले करेंगे, बाद में आते हैं बाद में। इट्स नॉट फॉर अस टू टेक जी, एक्चुअली द इंडियन एयर फोर्स इज सेंडिंग ए वेरी सीनियर टीम फ्रॉम दिल्ली. They will be receiving him and they will be taking. That's for the Indian Air Force to decide जी. Okay sir. एडवांस टीम आ गई है जी, बाकी आ जाएंगे and they will be the ones who are taking him and they are the ones who will take him. We have just come in and the SSP have just reached it. We are just going. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರ್ಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರ್ಣೇಶ್, ಎಷ್ಟು ಹೊತ್ತಿಗೆ ಭಾರತಕ್ಕೆ ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡುವ ಸಾಧ್ಯತೆ ಇದೆ? ಏನಾದ್ರೂ ನಿಖರ ಟೈಮಿಂಗ್ಸ್ ಗೊತ್ತಾಗ್ತಾ ಇದೆಯಾ ಹೇಗೆ? ನವಿತಾ, ಕಳೆದ 3 ದಿನಗಳಿಂದ ಪಾಕಿಸ್ತಾನದ ವಶದಲ್ಲಿರುವಂತಹ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನ ಇವತ್ತು ಬೆಳಗ್ಗೆ 12 ಗಂಟೆಗೆ ಪಾಕಿಸ್ತಾನದಿಂದ ಭಾರತಕ್ಕೆ ಹಸ್ತಾಂತರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಇನ್ನೂ ಕೂಡ ತಡ ಆಗುವ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ನಿಖರವಾದಂತಹ ಸಮಯ ಇನ್ನೂ ನಿಗದಿ ಆಗಿಲ್ಲ. ಯಾಕೆಂತಂದ್ರೆ ಇಂತಿಷ್ಟೇ ಸಮಯಕ್ಕೆ ಬರ್ತಾರೆ ಎನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸೇನೆ ಆಗಲಿ ಅಥವಾ ರಕ್ಷಣಾ ಇಲಾಖೆ ಆಗಲಿ ಇನ್ನೂ ಕೂಡ ಮುಂದಾಗಿಲ್ಲ. ಯಾಕೆಂದ್ರೆ ಈಗ ಆಗಲೇ ಅವರು ಇಸ್ಲಾಮಾಬಾದ್ನಿಂದ ಲಾಹೋರ್ಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಮಾತ್ರ ಖಚಿತವಾಗಿ ಗೊತ್ತಾಗಿದೆ. ಲಾಹೋರ್ನಿಂದ ಇಸ್ಲಾಮಾಬಾದ್ಗೆ ಅಭಿನಂದನ್ ವರ್ಧಮಾನ್ ಅವರನ್ನ ಕರ್ಕೊಂಡು ಬಂದು ಅಲ್ಲಿ ಭಾರತದ ರಾಯಭಾರಿ ಕಚೇರಿಗಳು ಮತ್ತು ಪಾಕಿಸ್ತಾನದ ರಾಯಭಾರಿ ಕಚೇರಿಗಳು ಈ ಹಸ್ತಾಂತರ ಪ್ರಕ್ರಿಯೆಯನ್ನ ಮಾಡ್ತಾರೆ. ದಾಖಲೆಗಳ ವಿನಿಮಯ ಆಗುತ್ತೆ. ಭಾರತ ಕೆಲವು ದಾಖಲೆಗಳನ್ನ ಪಾಕಿಸ್ತಾನಕ್ಕೆ ಕೊಡಬೇಕಾಗತ್ತೆ, ಪಾಕಿಸ್ತಾನ ಕೆಲವು ದಾಖಲೆಗಳನ್ನ ಭಾರತಕ್ಕೆ ಕೊಡಬೇಕಾಗತ್ತೆ, ಇನ್ಕ್ಲೂಡಿಂಗ್ ಅಭಿನಂದನ್ ವರ್ಧಮಾನ್ ಅವರ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್. ಸೊ ಇವೆಲ್ಲವನ್ನ ಕೂಡ ಆದ್ಮೇಲೆ ಈ ಪ್ರಕ್ರಿಯೆಗಳೆಲ್ಲವೂ ಆದ್ಮೇಲೆ ಲಾಹೋರ್ನಿಂದ ಅಭಿನಂದನ್ ವರ್ಧಮಾನ್ ಅವರನ್ನ ವಾಘಾ ಬಾರ್ಡರ್ಗೆ ಕರೆತರಲಾಗುತ್ತೆ. ವಾಘಾ ಬಾರ್ಡರ್ನಲ್ಲಿ ಪಾಕಿಸ್ತಾನದ ಸೇನೆಯ ಹಿರಿಯ ಅಧಿಕಾರಿಗಳು ಭಾರತದ ವಾಯುಸೇನೆಯ ಹಿರಿಯ ಅಧಿಕಾರಿಗಳಿಗೆ ವರ್ಧಮಾನ್ ಅವರನ್ನ ಹಸ್ತಾಂತರಿಸ್ತಾರೆ. ಸೊ ಹಾಗಾಗಿ ಈ ಸಮಯ ಇನ್ನೂ ಒಂದಷ್ಟು ತಗೊಳ್ಬಹುದು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಆ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಆದರೆ ಇನ್ನೊಂದು ಕಡೆ ವಾಘಾ ಬಾರ್ಡರ್ನಲ್ಲಿ ಈಗಾಗಲೇ ಅಪಾರ ಪ್ರಮಾಣದಲ್ಲಿ ಜನ ಅಲ್ಲಿಗೆ ಆಗಮಿಸಿದ್ದಾರೆ. ಅಭಿನಂದನ್ ವರ್ಧಮಾನ್ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಲಿಕ್ಕೆ ಒಂದು ಭವ್ಯ ಸ್ವಾಗತವನ್ನ ನೀಡಲಿಕ್ಕೆ
ಅಲ್ಲಿ ಜನ ಜಮಾವಣೆಗೊಂಡಿದ್ದಾರೆ. ಜನ ಈ ಪರಿ ಜಮಾವಣೆಗೊಂಡಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಭದ್ರತಾ